ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ವೈಟ್ ಫೀಲ್ಡ್ಸ್ ಆಯಿಂಟ್ಮೆಂಟ್ ಬಗ್ಗೆ. ವೈಟ್ ಫೀಲ್ಡ್ಸ್ ಆಯಿಂಟ್ಮೆಂಟ್ ಅಂದ್ರೆ ಏನು, ಇದರೊಳಗೆ ಏನೇನು ಇಂಗ್ರೀಡಿಯೆಂಟ್ ಇರ್ತೈತಿ, ಯಾವ ಸಮಸ್ಯೆದ ಡಾಕ್ಟರ್ ನಿಮಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಯಾವ ರೀತಿ ಇದನ್ನು ಯೂಸ್ ಮಾಡಬೇಕು, ಎಷ್ಟು ದಿನ ಯೂಸ್ ಮಾಡಬೇಕು, ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಏನಾಗ್ತವೆ, ಯಾರಿದ್ರ ಉಪಯೋಗ ಮಾಡೋಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ವೈಟ್ ಫೀಲ್ಡ್ಸ್ ಆಯಿಂಟ್ಮೆಂಟ್ ಇದು ಒಂದು ಎಲೋಪತಿ ಕ್ರೀಮ್ ರೀ. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ನಿಮ್ಮ ತ್ವಚಾ ಸಂಬಂಧಿತ ಸಮಸ್ಯೆಗಳಿಗೆ ಇದನ್ನು ಉಪಯೋಗ ಮಾಡ್ತಾರೆ. ಯಾವಪ್ಪ, ನಿಮ್ಮ ಕೈ ಕಾಲು ಏನಾರ ಒಡೆಯಕೊಂತವಂದ್ರೆ, ಪಾದಗಳು ಬಹಳ ಕ್ರ್ಯಾಕ್ ಆಗಿಬಿಟ್ಟು ಅಂದ್ರೆ ಅದು ಕ್ರ್ಯಾಕ್ಡ್ ಹೀಲ್ಸ್ ಅಂತೀವಲ್ಲ, ಅಲ್ಲಿ ಬರ್ದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಕಾರ್ನ್ಸ್ ಆಗೈತೆ ಅಂದ್ರೆ ಆನೆ ಕಾಲು ಆನೆ ಆಗೈತೆ ಅಂತೀವಿ ನೋಡ್ರಿ, ಅಲ್ಲಿದ್ರ ಉಪಯೋಗ ಮಾಡ್ತಾರೆ. ಇಲ್ಲ ನಿಮ್ಗೆ ವಾಟ್ಸ್ ಆಗ್ಯಾವಂದ್ರೆ ಅಲ್ಲಿದ್ರ ಉಪಯೋಗ ಮಾಡ್ತಾರೆ. ಇಲ್ಲ ನಿಮ್ಗೆ ಸೋರಿಯಾಸಿಸ್ ಸಮಸ್ಯೆ ಐತಂದ್ರೆ ಅಲ್ಲಿದ್ರ ಉಪಯೋಗ ಮಾಡ್ತಾರೆ. ಇಲ್ಲ ನಿಮ್ಗೆ ಕ್ರಾನಿಕ್ ಅಲರ್ಜಿಕ್ ರಿಯಾಕ್ಷನ್ ಆಗಿದೆ, ಕ್ರಾನಿಕ್ ಡರ್ಮಟೈಟಿಸ್ ಆಗಿದೆ ಅಂದ್ರೆ ಅಲ್ಲಿ ಉಪಯೋಗ ಮಾಡ್ತಾರೆ. ಇಲ್ಲ ರಿಂಗ್ ವಾರ್ಮ್, ಇಲ್ಲ ನಿಮ್ಗೆ ಫಂಗಲ್ ಇನ್ಫೆಕ್ಷನ್ ಐತಂದ್ರೆ ಅಲ್ಲಿ ಅದನ್ನು ಡಾಕ್ಟರ್ ನಿಮ್ಗೆ ಯೂಸ್ ಮಾಡ್ಲಿಕ್ಕೆ ಬರ್ದು ಕೊಟ್ಟಿರ್ತಾರೆ. ಬರ್ರಿ ತಿಳ್ಕೊಳ್ಳೋಣ ಈ ಕ್ರೀಮಿಂದು ಕಂಪೋಸಿಷನ್ ಬಗ್ಗೆ. ಸೊ ನೋಡ್ರಿ, 15 ಗ್ರಾಮದ್ದು ಇದು ಟ್ಯೂಬ್ ಬರ್ತೈತಿ. ಇದ್ರೊಳಗಡೆ ಬೆಂಜೋಯಿಕ್ ಆಸಿಡ್ 6% ವೇಟ್ನಾಗ ಇರ್ತೈತ್ರಿ ಟೋಟಲ್ ಕ್ರೀಮದ ವೇಟ್. ಸೆಲಿಸೈಕ್ಲಿಕ್ ಆಸಿಡ್ 3% ಇರ್ತೈತ್ರಿ ವೇಟ್, ಟೋಟಲ್ ಕ್ರೀಮದ ವೇಟ್. ಉಳಿದಿದ್ರೊಳಗೆ ಆಯಿಂಟ್ಮೆಂಟ್ ಬೇಸ್ ಹಾಕಿರ್ತಾರ್ರಿ. ಯಾವ ರೀತಿ ಯೂಸ್ ಮಾಡಬೇಕು, ಸೊ ನೋಡ್ರಿ, ಯಾವ ಭಾಗಕ್ಕೆ ನೀವು ಇದನ್ನು ಹಚ್ಕೋಬೇಕು ಅನ್ನೋ ಅಂತೀರಿ. ಪೂರ್ತಿ ಕ್ಲೀನ್ ಆಗಿರಬೇಕು ಮತ್ತು ಒಣಗಿರಬೇಕು, ಯಾವುದೇ ರೀತಿ ನೀರಿನ ಅವಶೇಷ ಅಲ್ಲಿ ಇರಬಾರ್ದು. ಈ ರೀತಿ ಇತ್ತಂದರೆ ಕ್ರೀಮ್ ಏನಿದೆ ನಿಮ್ಮ ಬಳ ಮೇಲೆ ತೋರಿ, ಬಳ ಮೇಲೆ ತೊಗೊಂಡಾದ್ಮೇಲೆ ಯಾವ ಭಾಗಕ್ಕೆ ಹಚ್ಕೋಬೇಕು ನಾವು ಅಂತೀರಿ ಅಲ್ಲಿ ಚೆಂದಾಗಿ ಹಚ್ಚಿರಿ. ಹಚ್ಚಾದ್ಮೇಲೆ ನಿಮ್ಮ ಬಳ್ಳಿಲೆ ಚೆಂದಾಗಿ ಲೈಟಾಗಿ ಅಲ್ಲಿ ಮಸಾಜ್ ಮಾಡ್ಕೊರಿ. ಯಾಕಂದ್ರೆ ಕ್ರೀಮು ತ್ವಚದೊಳಗೆ ಅಬ್ಸರ್ವ್ ಆಗ್ಬೇಕ್ರಿ. ಆ ರೀತಿ ಆದಮೇಲೆ ನಿಮ್ಮ ಕೈಗಳನ್ನು ಚೆಂದಾಗಿ ತೊಳ್ಕೊಂಬಿಡ್ರಿ. ಈ ರೀತಿ ಇದ್ರ ಉಪಯೋಗ ಮಾಡಬೇಕು. ಈ ಕ್ರೀಮ್ ನೋಡ್ರಿ, ನೀವು ದಿನಕ್ಕೆ 2-3 ಹೊತ್ತು ಉಪಯೋಗ ಮಾಡ್ಬೋದು. ಪುರುಷರು ಮಹಿಳೆಯವರು ಇಬ್ಬರು ಈ ಕ್ರೀಮ್ ಉಪಯೋಗ ಮಾಡ್ಬೋದು ರೀ. ಎಷ್ಟು ದಿನದ ಮಟ್ಟ ಈ ಕ್ರೀಮ್ ಉಪಯೋಗ ಮಾಡಬೇಕು, ಸೊ ನೋಡ್ರಿ, ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನು ಬಳಸಕ್ಕೆ ಹೇಳ್ಯಾರ ಅಷ್ಟು ದಿನ ಇದ್ರ ಉಪಯೋಗ ಮಾಡ್ಬೇಕ್ರಿ. ಸೈಡ್ ಇಫೆಕ್ಟ್ ಏನು, ಸೊ ನೋಡ್ರಿ, ಕೆಲವೊಂದಿಷ್ಟು ಜನರಿಗೆ ಕಂಡು ಬಂದಿದೆ ಈ ಕ್ರೀಮ್ ಹಚ್ಕೊಂಡಾದ್ಮೇಲೆ ಯಾವ ಭಾಗಕ್ಕೆ ನೀವು ಇದನ್ನು ಹಚ್ಚಿದ್ರಿ ಆ ತ್ವಚಾ ಕೆಂಪಗಾಗ್ಬೋದು, ಅಲ್ಲಿ ಉರಿ ಅನಿಸ್ಬೋದು, ಅಲ್ಲಿ ಬಹಳ ಜಾಸ್ತಿ ಕೆರೆತ ಆಗ್ಬೋದು. ಈ ರೀತಿ ನಿಮ್ಗೆ ಏನಾರ ಅನ್ಸೋಂದಿತ್ತಂದ್ರೆ ಇದನ್ನ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ, ಸ್ಟಾಪ್ ಮಾಡಿರಿ. ಯಾರಿದ್ರ ಉಪಯೋಗ ಮಾಡಕ್ಕೆ ಹೋಗ್ಬಾರ್ದು. ಇದ್ರೊಳಗೆ ಏನೇನು ಕಂಪೋಸಿಷನ್ ಇಂಗ್ರೀಡಿಯೆಂಟ್ ಅದಾವ ನಾನು ನಿಮಗೆ ತಿಳಿಸೀನಿ. ಸೊ ಆ ಇಂಗ್ರೀಡಿಯೆಂಟ್ಲೆ ಮೊದಲು ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 27 ರೂಪಾಯಿದಾಗ 15 ಗ್ರಾಮ್ ಟ್ಯೂಬ್ ನಿಮ್ಗೆ ಸಿಗ್ತೈತ್ರಿ ವೈಟ್ ಫೀಲ್ಡ್ಸ್ ಆಯಿಂಟ್ಮೆಂಟ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಒಂದು ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣೋದೈತೆ ನೋಡ್ರಿ, ಅದನ್ನು ಪ್ರೆಸ್ ಮಾಡಿಬಿಟ್ರೆ, ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.